ಕಲಿಯುಗ. ನಾವಿವಾಗಿರೋದೇ ಕಲಿಯುಗದಲ್ಲಿ. ಕಲಿಯುಗನ ಅಧರ್ಮದ ಯುಗ ಅಂತಾರೆ, ಸುಳ್ಳಿನ ಯುಗ ಅಂತಾರೆ. ಬಟ್ ನಾನು ಎಷ್ಟೋ ಜನರನ್ನ ಧರ್ಮದ ರೀತಿಯಲ್ಲಿ ಬದುಕೋರನ್ನ ನೋಡಿದ್ದೀನಿ, ಸತ್ಯದ ರೀತಿಯಲ್ಲಿ ಬದುಕೋರನ್ನ ನೋಡಿದ್ದೀನಿ. ಯಾಕೆ ಈ ಹೆಸರು ಬಂತು? ಕಲಿಯುಗನ ಕಲಿ ಹೆಸರನ್ನ ಯುಗ ಅಂತೀವಿ. ಕಲಿಯುಗ ಸ್ಟಾರ್ಟ್ ಆಗಿದ್ದೆ ದ್ವಾಪರ ಯುಗ ಮುಗ್ದಾಗ. ದ್ವಾಪರ ಯುಗ ಮುಗ್ದಿದ್ದು ಪಾಂಡವರು ಮತ್ತು ಕೌರವರ ಮಹಾಭಾರತ ಮುಗ್ದಾಗ. ಎಲ್ಲರಿಗೂ ಮಹಾಭಾರತದ ಬಗ್ಗೆ ಜಾಸ್ತಿನೇ ನಾಲೆಜ್ ಇದ್ದೇ ಇರುತ್ತೆ. ಬಟ್ ಮಹಾಭಾರತ ಆದ್ಮೇಲೆ ಏನಾಯ್ತು ಅನ್ನೋದು ಕೆಲವೊಬ್ರಿಗೆ ಮಾತ್ರ ಗೊತ್ತಿರುತ್ತೆ. ಮಹಾಭಾರತ ಆದ್ಮೇಲೆ ಸ್ಟಾರ್ಟ್ ಆಗಿದ್ದು ಕಲಿಯುಗ. ಸೊ ಲೆಟ್ಸ್ ಅನ್ಕವರ್ ದಿ ಮಿಸ್ಟ್ರಿ ಆಫ್ ಸ್ಟಾರ್ಟಿಂಗ್ ಆಫ್ ಕಲಿಯುಗ ವಿತ್ ಅಂಡರ್ಕವರ್ ಕನ್ನಡ. ಕಲಿ ಒಬ್ಬ ಅಸುರ, ಈಸ್ ಅ ಡೀಮನ್. ಅವನಿಗೆ ಭೂಮಿ ಮೇಲೆ ಫುಲ್ ಕಂಟ್ರೋಲ್ ತಗೊಬೇಕು ಅಂತ ಭಾರಿ ಆಸೆ ಇರುತ್ತೆ. ತುಂಬ ದಿವಸಗಳಿಂದ ಈ ಆಸೆ ಇಟ್ಕೊಂಡು ಕಾಯ್ತಾ ಇರ್ತಾನೆ. ಬಟ್ ಇದಕ್ಕೆ ಅಡ್ಡಿ ಆಗಿದ್ದು ಶ್ರೀಕೃಷ್ಣ ಪರಮಾತ್ಮ. ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಶ್ರೀಕೃಷ್ಣ ಪರಮಾತ್ಮ ಅವರ ಶಕ್ತಿ ಮುಂದೆ ಅವನಿಗೆ ಏನು ನಡೆಯಲ್ಲ ಅಂತ. ಸೊ ಅವನು ಕಾಯ್ತಾ ಕೂತಿರ್ತಾನೆ. ವೈ ಹಿ ವಾಸ್ ವೇಟಿಂಗ್? ಹಿ ವಾಸ್ ವೇಟಿಂಗ್ ಫಾರ್ ವಾಟ್? ಶ್ರೀಕೃಷ್ಣ ಪರಮಾತ್ಮ ಭೂಮಿ ಬಿಟ್ಟು ಹೋಗೋದ್ನ. ಶ್ರೀಕೃಷ್ಣ ವೈಕುಂಠಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾರೆ, ಯುಗಗಳ ಚಕ್ರ ಮುಂದುವರಿಯಬೇಕು. ನನ್ನ ನಿರ್ಗಮನವು ದ್ವಾಪರ ಯುಗದ ಅಂತ್ಯ ಮತ್ತು ಕಲಿಯುಗದ ಉದಯವನ್ನು ಸೂಚಿಸುತ್ತದೆ. ಜಾಗರೂಕರಾಗಿರಿ, ಏಕೆಂದರೆ ಜಗತ್ತು ಹಿಂದೆಂದಿಗಿಂತಲೂ ಸವಾಲುಗಳನ್ನು ಎದುರಿಸಲಿದೆ. ಕಲಿಯುಗ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ನಾನು ಹೇಳ್ತಾ ಇರೋದು ಎಕ್ಸಾಕ್ಟ್ ಡೇಟ್ ನಿಮ್ಗೇನಾದ್ರು ಗೊತ್ತಾ? ಎಷ್ಟೋ ಪುರಾಣಗಳ ಪ್ರಕಾರ ಇಟ್ಸ್ 17th or 18th ಫೆಬ್ರವರಿ 3102 BCE, ಬಿಫೋರ್ ಕಾಮನ್ ಎರಾ, ಅಂದರೆ ಕ್ರಿಸ್ತಪೂರ್ವ. ರಾಜ ಪರೀಕ್ಷಿತ್, ಅರ್ಜುನನ ಮೊಮ್ಮಗ. ಭಾರತವನ್ನು ಅವರೇ ಆಳ್ತಾ ಇರ್ತಾರೆ ಈಗ. ಹಿ ವಾಸ್ ದಿ ಎಂಪರರ್. ಅವರೊಂದು ದಿವಸ ಹಂಟಿಂಗ್ ಹೋಗೋ ಟೈಮಿಗೆ, ಇದೇ ಟೈಮಲ್ಲಿ ಅವ್ರು ದೂರದಲ್ಲಿ ನೋಡ್ತಾರೆ, ಒಬ್ಬ ವ್ಯಕ್ತಿ ಒಂದು ಹಸು ಮತ್ತು ಒಂದು ಎತ್ತಿಗೆ ಕೋಲಲ್ಲಿ ಹೊಡಿತಾ ಇರ್ತಾನೆ. ಅವ್ರ ಹತ್ರ ಹೋಗ್ತಿದ್ದಂಗೆ ಗೊತ್ತಾಗತ್ತೆ ಕಲಿಯಸುರ ಅಂತ. ಆ ಎತ್ತು ಬೇರೆ ಯಾರೂ ಅಲ್ಲ, ಧರ್ಮ ಆಗಿರುತ್ತೆ. ಹಸು ಭೂಮಿ ಆಗಿರುತ್ತೆ. ಸೊ ಹತ್ರ ಬಂದು ನೋಡಿದ್ರೆ ಆ ಧರ್ಮದ 3 ಕಾಲು ಮುರಿದಾಕಿರ್ತಾನೆ. ಪರಿಶುದ್ಧತೆ, ಸಹಾನುಭೂತಿ, ತಪಸ್ಸು ಕಂಪ್ಲೀಟ್ಲಿ ಮುರಿದೋಗ್ಬಿಟ್ಟಿರುತ್ತೆ. ಆ ಎತ್ತು ಒಂದು ಕಾಲ ಮೇಲೆ ನಿಂತಿರುತ್ತೆ, ಅದೇ ಸತ್ಯದ ಕಾಲು. ಕೋಪದಲ್ಲಿ ಪರೀಕ್ಷಿತ್ ಅವರು ಕಲಿನ ಸಾಯಿಸಕ್ಕೆ ಹೋಗ್ತಾರೆ. ಬಟ್ ಕಲಿ ವಾಸ್ ಅ ಡೀಮನ್, ಅಸುರ, ತುಂಬ ಬುದ್ಧಿವಂತ. ಅವನು ಹಾಗೆ ಬೇಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಕಾಲಿಗೆ ಬಿದ್ದು ಬಿಡ್ತಾನೆ, ನಾನೊಂದು ಸತಿ ಬಿಟ್ಬಿಡಿ ಅಂತ. ಸೊ ತುಂಬ ಯೋಚನೆ ಮಾಡಿದ್ಮೇಲೆ ಪರೀಕ್ಷಿತ್ ಅವ್ರು ಹೇಳ್ತಾರೆ, ಸರಿ ನೀನು ಈ 5 ಪ್ಲೇಸಲ್ಲಿ ಮಾತ್ರ ಇರ್ಬೋದು ಅಂತ. 1 ಗ್ಯಾಂಬ್ಲಿಂಗ್, ಜೂಜಾಟ, ಆಲ್ಕೋಹಾಲ್, ಎಣ್ಣೆ, ಪ್ರಾಸ್ಟಿಟ್ಯೂಷನ್, ಅನಿಮಲ್ ಸ್ಲಾಟರ್ ಅಂಡ್ ಗೋಲ್ಡ್, ಚಿನ್ನ. ಸೊ ಕಲಿ ಇಂಟೆಲಿಜೆಂಟ್ಲಿ ಒಪ್ಕೊಂಡ್ಬಿಡ್ತಾನೆ, ನನಗೆ ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಈ ಭೂಮಿ ಮೇಲೆ, ನಾನು ಹೆಂಗೆ ಬೇಕೋ ಆಮೇಲೆ ರೂಲ್ ಮಾಡೋಕ್ಕೆ ನನಗೆ ಗೊತ್ತಿದೆ ಅಂತ. ಸೊ ಸ್ಲೋಲಿ ಕಲಿ ಈ ಭೂಮಿನ ಅಕ್ವೈರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಟ್ಸ್ ಅ ಸ್ಲೋ ಪ್ರೋಸೆಸ್. ಅವ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಇವತ್ತೆಲ್ಲ ನಾಳೆ ಭೂಮಿ ಫುಲ್ಲು ನಂದಾಗತ್ತೆ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಕಲಿಯುಗ ಬಿಗ್ಯಾನ್. ಈ ಯುಗದಲ್ಲಿ ನಿಮ್ಮ ಒಳ್ಳೆತನ ಟೆಸ್ಟ್ ಆಗುತ್ತೆ, ನಿಮ್ಮ ಸತ್ಯ ಟೆಸ್ಟ್ ಆಗುತ್ತೆ, ನಿಮ್ಮ ಧರ್ಮ ಟೆಸ್ಟ್ ಆಗುತ್ತೆ. ಸೊ ಯೋಚನೆ ಮಾಡಿ, ಮೊದಲು ನಾವು ಹೇಳ್ತಾ ಇದ್ವಿ ಹಸ್ತೋರ್ಗೆ ಊಟ ಹಾಕಿದ್ರೆ ಪುಣ್ಯ ಬರುತ್ತೆ ಅಂತ. ಇವಾಗ ಊಟದ ಜೊತೆ ಕಲ್ಲು ಹಾಕ್ತೀವಿ, ಮಣ್ಣು ಹಾಕ್ತೀವಿ, ಪೆಸ್ಟಿಸೈಡ್ಸ್ ಕೂಡ ಹಾಕ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡೋದು ದೊಡ್ಡ ಪುಣ್ಯ. ಬಟ್ ಆ ದರ್ಶನಕ್ಕೆ ಹೋಗೋದು ಒಂದು ಮನ್ಸಿಗೆ ನೆಮ್ಮದಿ ಸಿಗಲಿ ಅಂತ. ಇನ್ನೊಂದು ಪ್ರಾಣಿನ ಹಿಂಸೆ ಮಾಡಿ ಆ ದೇವ್ರ ದರ್ಶನ ಮಾಡೋದು ಎಷ್ಟು ಸರಿ? ಈ ಯುಗದಲ್ಲಿ ಹೈಯೆಸ್ಟ್ ಟೆಸ್ಟ್ ಆಗೋದೇ ಹ್ಯುಮ್ಯಾನಿಟಿ. ನನ್ನ ಪ್ರಕಾರ ಅಲ್ಪ ಸ್ವಲ್ಪ ಉಳ್ಕೊಂಡಿದೆ. ಇನ್ನು ಕಲಿ ಹೇಳಿರ್ತಾನೆ, ಈ ಯುಗದಲ್ಲಿ ಮನುಷ್ಯರು ಒಬ್ರನ್ನೊಬ್ರು ಕೊಚ್ಕೊಂಡು ತಿನ್ನೋ ಲೆವೆಲಿಗೆ ಹೋಗ್ತಾರೆ ಅಂತ. ನೀವು ನ್ಯೂಸಲ್ಲಿ ನೋಡ್ತಾನೆ ಇರ್ಬೋದು,
ಒಬ್ಬ ಮಗ ತಂದೆ ತಾಯಿನ ಕೊಂದ ಅಂತ, ಇಲ್ಲ ಅಣ್ಣ ತಮ್ಮ ಆಸ್ತಿಗೋಸ್ಕರ ಒಬ್ರನ್ನೊಬ್ರು ಕೊಂದಾಕಿದ್ರು ಅಂತ, ರೇಪ್ಸ್, ಮರ್ಡರ್ಸ್. ದುಡ್ಡಿದ್ರೆ ಸಾಕು, ನೀವು ಎಂಥ ಕ್ರೈಮ್ ಮಾಡಿದ್ರು ಆಚೆ ಬರ್ಬೋದು. ಇದೆಲ್ಲ ಒಂದು ಸೈನ್ಸ್ ಆಫ್ ಕಲಿ. ಕಲಿ ಅನ್ನೋದು ಒಂದು ನೆಗೆಟಿವ್ ವೈಬ್, ಅವ್ರ ನೆಗೆಟಿವ್ ಎನರ್ಜಿ, ಅವ್ರ ನೆಗೆಟಿವ್ ಥಿಂಕಿಂಗ್. ಸೊ ಇನ್ ಕೇಸ್ ಈ ಕಲಿನ ನೀವು ಸೋಲಿಸ್ಬೇಕಂದ್ರೆ ನಾವು ಕಲ್ಕಿ ಆಗಬೇಕು. ಆದರೆ ಹೇಗೆ? ನಾವು ಕಲ್ಕಿ ಹೇಗಾಗೋದು? ಬೈ ಮೇಕಿಂಗ್ ದಿ ರೈಟ್ ಚಾಯ್ಸಸ್, ಬೈ ಫಾಲೋಯಿಂಗ್ ಧರ್ಮದ ದಾರಿಲಿ ನಡೆದಾಗ. ನಾವು ಲೈಫಲ್ಲಿ ಯಾವುದೇ ನೆಗೆಟಿವ್ ಪರಿಸ್ಥಿತಿ ಬರ್ಬೋದು. ಆ ಪರಿಸ್ಥಿತಿ ಬಂದಾಗ ನಾವು ತಾಳ್ಮೆಯಿಂದ ಡಿಸಿಷನ್ ತೊಗೊಬೇಕು. ಸೊ ನಮ್ಮ ಡಿಸಿಷನ್ ಹೇಗಿರಬೇಕು ಅಂದರೆ, ಯಾವತ್ತೂ ಯಾರಿಗೂ ನೋವು ಮಾಡಬಾರ್ದು, ಯಾರಿಗೂ ಹರ್ಟ್ ಮಾಡಬಾರ್ದು. ಯಾವತ್ತೂ ಆ ಥರ ಡಿಸಿಷನ್ಸ್ ತೊಗೊಬೇಕು ಲೈಫಲ್ಲಿ. ಸೊ ನಮ್ಮನ್ನು ನಾವು ಕಲ್ಕಿಯಾಗಿ ಕನ್ವರ್ಟ್ ಮಾಡ್ಕೊಬೇಕು, ಕಲಿಯಾಗಲ್ಲ. ಯಾವತ್ತೂ ಸತ್ಯದ ದಾರಿಲಿ ನಡಿಬೇಕು, ಧರ್ಮದ ದಾರಿಲಿ ನಡಿಬೇಕು. ಎಲ್ಲ ಪುರಾಣಗಳು ಹೇಳಿದೆ ಕಲಿಯುಗ ಅಂತ್ಯ ಮಾಡೋಕ್ಕೆ ಕಲ್ಕಿ ಬರ್ತಾರೆ ಅಂತ. ಸೊ ಕಲ್ಕಿ ಅವಶ್ಯಕತೆ ಯಾವಾಗಿರುತ್ತೆ? ನಮ್ಗಳಲ್ಲಿ ಕಲಿ ಅಂತ್ಯ ಆದರೆ ಯಾಕೆ ಕಲ್ಕಿ ಬರ್ತಾರೆ? ಲೆಟ್ಸ್ ಲಿವ್ ಕಲಿಯುಗ ಇನ್ ಎ ಕಲ್ಕಿ ವೇ. ನಾವೇ ಈ ಕಲಿನ ಅಂತ್ಯ ಮಾಡೋಣ. ಸೊ ಸ್ಪ್ರೆಡ್ ಲವ್, live peacefully, help all. ನೆಕ್ಸ್ಟ್ ಸ್ಪಿರಿಚುವಲ್ ವಿಡಿಯೋಗೆ ಕಾಯ್ತಾ ಇರಿ. ಸೈನಿಂಗ್ ಆಫ್.